ಭವಾನಿ ರೇವಣ್ಣಗೆ ನೋಟಿಸ್ ಜಾರಿ ಮಾಡಿದೆ ಎಸ್ಐಟಿ. ನಾಳೆ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ನಲ್ಲಿ ಸೂಚನೆಯನ್ನ ಎಸ್ಐಟಿ ಅಧಿಕಾರಿಗಳು ಕಳುಹಿಸಿದ್ದಾರೆ. ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ವಿಚಾರಣೆ ನಾಳೆ ಆಗುತ್ತೆ. ಹೊಳೆನರಸೀಪುರದಲ್ಲಿ ಭವಾನಿ ರೇವಣ್ಣ ವಿಚಾರಣೆಯನ್ನ ನಡೆಸಲಾಗುತ್ತೆ. ಮನೆಯಲ್ಲೇ ವಿಚಾರಣೆಗೆ ಹಾಜರಾಗುವುದಾಗಿ ಭವಾನಿ ಪತ್ರ ಬರೆದಿದ್ದಾರಂತೆ. ಎಸ್ಐಟಿಗೆ ಪತ್ರವನ್ನ ಬರೆದು ತಿಳಿಸಿದ್ದಾರಂತೆ ಭವಾನಿ ರೇವಣ್ಣ. ಅಂದ್ರೆ ಹೊಳೆನರಸೀಪುರದ ಅವರ ಮನೆಯಲ್ಲೇ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆ ವಿಚಾರಣೆಗೆ ಬರೋದಾಗಿ ಎಸ್ಐಟಿ ನೋಟಿಸ್ ನೀಡಿದ್ದಾರೆ ಭವಾನಿ ರೇವಣ್ಣ. ಎಸ್ಐಟಿ ನೋಟಿಸ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕೆಆರ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ಅವರ ಪಾತ್ರದ ಕುರಿತಂತೆ ಅಲ್ಲಿ ಉಲ್ಲೇಖ ಆಗಿತ್ತು. ಆ ರಿಮೈಂಡ್ ಅರ್ಜಿಯಲ್ಲಿ ಕೂಡ ಅದರ ಬಗ್ಗೆ ಮಾಹಿತಿ ಇದೆ. ಭವಾನಿಯವರ ಪಾತ್ರ ಏನಿದೆ, ಭವಾನಿ ಅವರು ಏನ್ ಮಾಡಿದ್ದಾರೆ, ಹೇಗೆ ಸಹಕರಿಸಿದ್ದಾರೆ, ಅಥವಾ ಭವಾನಿಯವರ ಬಿಹೇವಿಯರ್ ಹೇಗಿರ್ತಾ ಇತ್ತು ಮನೆ ಕೆಲಸದ ಸಂದರ್ಭದಲ್ಲಿ, ಇದೆಲ್ಲದರ ಬಗ್ಗೆ ಆ ಸಂತ್ರಸ್ತ ಮಹಿಳೆ ಆ ಸ್ಟೇಟ್ಮೆಂಟ್ ನಲ್ಲಿ ದಾಖಲು ಮಾಡಿದ್ದಾರೆ. ಅದೇ ಸ್ಟೇಟ್ಮೆಂಟ್ ಅನ್ನ ಹಿಡಿದು ಈಗ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಭವಾನಿ ರೇವಣ್ಣ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಭವಾನಿ ಅವರಿಗೆ ಎಸ್ಐಟಿ ನೋಟಿಸ್ ನೀಡಿತ್ತು. ಆ ನೋಟಿಸ್ಗೆ ಉತ್ತರ ಕೂಡ ಭವಾನಿ ಅವರಿಂದ ಬಂದಿದೆಯಂತೆ. ಸೊ ನಾಳೆ ವಿಚಾರಣೆಗೆ ಹಾಜರಾಗ್ತಾರಂತೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಪಾಪ ಈಗಾಗಲೇ ಕೆಆರ್ ನಗರ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳು ಮುಖ್ಯವಾಗ್ತಾ ಹೋಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಾ ಹೋದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರೇ ಒಂದು ಪತ್ರವನ್ನು ಬರೆದಿದ್ರು. ಮಾಧ್ಯಮಗಳಲ್ಲಿ ನನಗೆ ನೋಟಿಸ್ ಬಂದಿದೆ ಅನ್ನುವಂಥ ಕಾರಣದಿಂದಾಗಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾನು ತನಿಖೆಗೆ ಬೇಕಾದ್ರೆ ನಾನೇ ಸಹಕಾರವನ್ನು ನೀಡ್ತೀನಿ ಅನ್ನುವಂತ ಒಂದು ಪತ್ರವನ್ನ ಬರೆದಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಇನ್ನೊಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಮೇಲ್ಕಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸುವ ಅವಶ್ಯಕತೆ ಇರೋದ್ರಿಂದಾಗಿ ನೀವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ನಡುವೆ ನೀವು ತಿಳಿಸಿದ ಮೇಲ್ಕಂಡ ವಿಳಾಸದಲ್ಲಿ ನಿಮ್ಮನ್ನ ವಿಚಾರಣೆಗೆ ಒಳಪಡಿಸುವ ಸಲುವಾಗಿ ತನಿಖಾಧಿಕಾರಿಯಾದ ನಾನು ಮಹಿಳಾ ಸಿಬ್ಬಂದಿಯೊಂದಿಗೆ ನೀವು ತಿಳಿಸಿದ ವಿಳಾಸಕ್ಕೆ ಬರ್ತೀನಿ ಅನ್ನುವಂತ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಎಲ್ಲಿ ನಾಳೆ ಹೊಳೆನರಸೀಪುರದಲ್ಲಿ ಭವಾನಿ ಅವರ ವಿಚಾರಣೆಯನ್ನ ಮಾಡ್ತಾರೆ. ಕೆಆರ್ ನಗರ ಠಾಣೆಯ ಕಿಡ್ನಾಪ್ ಸಂಬಂಧ ಭವಾನಿ ರೇವಣ್ಣ ಅವರ ನಿವಾಸದಲ್ಲೇ ವಿಚಾರಣೆ ನಡೆಯಲಿಕ್ಕಿರುವಂತದ್ದು. ಎಸ್ಐಟಿಗೆ ಪತ್ರ ಬರೆದು ಅವಶ್ಯವಿದ್ದಲ್ಲಿ ತನಿಖೆಗೆ ತಮ್ಮ ಮನೆಯಲ್ಲೇ ಲಭ್ಯವಿರುವುದಾಗಿ ಭವಾನಿ ರೇವಣ್ಣ ಅವರು ತಿಳಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ನಾವೇ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅನ್ನೋದಾಗಿ ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನ್ಯಾಯಾಲಯದಲ್ಲಿ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾರೆ. ನಮ್ಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೂಡ ಕೊಟ್ಟಿಲ್ಲ, ಆದ್ರೆ ಮಾಧ್ಯಮಗಳಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಒಂದು ವರದಿ ಆಗ್ತಾ ಇದೆ. ಹಾಗಾಗಿ ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ರೆ ನಾನೇ ತನಿಖೆಗೆ ಹಾಜರಾಗ್ತೀನಿ ಅನ್ನುವಂತ ಒಂದು ಪತ್ರವನ್ನ ಕೂಡ ಭವಾನಿ ರೇವಣ್ಣ ಅವರು ಬರೆದಿದ್ರು. ಆ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ನಾಳೆ ನಾವೇ ನಿಮ್ಮ ಮನೆಯಲ್ಲಿ ಬಂದು ವಿಚಾರಣೆಯನ್ನ ಮಾಡ್ತೀವಿ, ತನಿಖಾಧಿಕಾರಿಯೊಂದಿಗೆ ನಾನೇ ಬರ್ತೀನಿ ಅನ್ನುವಂತ ಒಂದು ವಿಚಾರವನ್ನ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಹೇಳಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಭವಾನಿ ರೇವಣ್ಣ ಅವರ ವಿಚಾರಣೆಗೆ ಈಗಾಗಲೇ ಸಂಪೂರ್ಣವಾದಂತಹ ಸಿದ್ಧತೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.